ಭಯಾನಕವಾದಂತಹ ಕ್ರೈಮ್ ನಡೀತಾ ಇದೆ. ಇಡೀ ಕರ್ನಾಟಕದ ಜನ ಕಂಡು ಕೇಳರಿಯದ ರೀತಿಯ ಒಂದು ಕ್ರೈಮ್ ಶುರುವಾಗಿದೆ. ಒಂದು ದೂರು ಬಂದ ಹಿನ್ನೆಲೆಯಲ್ಲಿ ಇಬ್ಬರ ಹೆಡಮುರಿ ಕಟ್ಟಿದ್ದಾರೆ. ಯಾರನ್ನ ನಂಬಬೇಕು, ಯಾರನ್ನ ಬಿಡಬೇಕು ಅನ್ನುವಂತಹ ವಾತಾವರಣ. ಹರೀಶ್ ಅನ್ನುವಂತಹ ವ್ಯಕ್ತಿ ಆಕೆಯನ್ನ ಒಂದು ಪಾರ್ಟಿಗೆ ಕರ್ಕೊಂಡು ಹೋಗ್ತಾನೆ. ಬೆಂಗಳೂರಿನಲ್ಲಿದ್ದಂತಹ ಒಬ್ಬ ಅಮಾಯಕ ಯುವತಿಯನ್ನ ಲವ್ ಮಾಡ್ತಿದ್ದೀನಿ ಅಂತ ಹೇಳಿ ನಂಬಿಸಿ ಒಂದು ದೊಡ್ಡ ವಾಟ್ಸಪ್ ಗ್ರೂಪೇ ಬೆಂಗಳೂರಿನಲ್ಲಿ ಕ್ರಿಯೇಟ್ ಆಗಿದೆ ಅನ್ನುವಂಥದ್ದನ್ನ ಪೊಲೀಸರು ಈಗಾಗಲೇ ಬಯಲು ಮಾಡಿದ್ದಾರೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಿ ಪ್ರಜಾಧ್ವನಿ ಟಿವಿ. ಗರ್ಲ್ ಫ್ರೆಂಡ್ ಸ್ವಾಪಿಂಗ್, ಎಚ್ಚರ ಎಚ್ಚರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ರಮೇಶ್ ಹಿರೇಜಂಬೂರ್. ಬೆಂಗಳೂರಿನಲ್ಲಿ ಇಲ್ಲಿಯ ಜನ ಇದುವರೆಗೂ ಕಂಡು ಕೇಳರಿಯದಂತಹ ಭಯಾನಕವಾದಂತಹ ಕ್ರೈಮ್ ನಡೀತಾ ಇದೆ. ಸದ್ದಿಲ್ಲದೆ ನಡೀತಾ ಇದ್ದಂತಹ ಈ ಕ್ರೈಮ್ ಈಗ ಬಟ ಬಯಲಾಗಿದೆ. ಅದೇನಪ್ಪ ಕ್ರೈಮ್ ಅಂತೀರಾ? ನೀವೇ ನೋಡಿ. ಹೆಣ್ಣು ಮಕ್ಕಳೇ ಹುಷಾರ್, ಬಾಯ್ ಫ್ರೆಂಡ್ ಜೊತೆ ಹೊರಟರೆ ಎಚ್ಚರ. ಬೆಂಗಳೂರಿನಲ್ಲೂ ಶುರುವಾಯಿತು ಗರ್ಲ್ ಫ್ರೆಂಡ್ ಸ್ವಾಪಿಂಗ್. ಸ್ವಿಂಗರ್ಸ್ ಹೆಸರಲ್ಲಿ ಪಾರ್ಟಿಗೆ ಕರೀತಾರೆ, ಗರ್ಲ್ ಫ್ರೆಂಡ್ ಎಕ್ಸ್ಚೇಂಜ್ ಮಾಡ್ಕೋತಾರೆ, ಪತ್ನಿಯನ್ನು ಬದಲಿಸ್ತಾರೆ ಈ ಮಹಾಪಾಪಿಗಳು. ಸ್ವಾಪಿಂಗ್ ಕೇಸಲ್ಲಿ ಇಬ್ಬರ ಬಂಧನ. ಹರೀಶ್, ಹೇಮಂತ್ ಬಂಧಿತ ಆರೋಪಿಗಳು. ಬೆಂಗಳೂರಿನಲ್ಲೂ ಕೂಡ ಶುರುವಾಗಿದೆ ಸ್ವಾಪಿಂಗ್ ಗ್ರೂಪ್. ಸಿಸಿಬಿ ಪೊಲೀಸರ ಭರ್ಜರಿ ಕಾರ್ಯಾಚರಣೆ. ಈ ದಂಧೆಕೋರರನ್ನ ಹೆಡೆಮುರಿ ಕಟ್ಟಬೇಕಿದೆ. ಬೆಂಗಳೂರಿನಲ್ಲಿ ಇದುವರೆಗೆ ಸಾಮಾನ್ಯವಾಗಿ ಬೇರೆ ಬೇರೆ ರೀತಿಯ ಕ್ರೈಮ್ ನಡೀತಾ ಇತ್ತು. ಆದರೆ ಎಂದೂ ಕೂಡ ಬೆಂಗಳೂರಿನ ಜನ ಮಾತ್ರ ಅಲ್ಲ, ಇಡೀ ಕರ್ನಾಟಕದ ಜನ ಕಂಡು ಕೇಳರಿಯದ ರೀತಿಯ ಒಂದು ಕ್ರೈಮ್ ಶುರುವಾಗಿದೆ. ಬೇರೆ ಬೇರೆ ದೇಶಗಳಲ್ಲಿ ಶುರುವಾಗಿದ್ದಂಥ ಈ ಭಯಾನಕವಾದಂತಹ ಜೊತೆಗೆ ಎಲ್ಲರೂ ಕೂಡ ಅಸಹ್ಯ ಪಟ್ಟುಕೊಳ್ಳುವಂತಹ ಈ ಕ್ರೈಮ್ ಚಟುವಟಿಕೆ ಬೆಂಗಳೂರಿಗೂ ಕಾಲಿಟ್ಟಿದೆ. ಅದರಲ್ಲೂ ಬೆಂಗಳೂರಿನ ಜನರೇ ಹೊಸ ವರ್ಷದ ಹೆಸರಿನಲ್ಲಿ ಈ ತರದ ಒಂದು ಕಾರ್ಯಕ್ರಮಕ್ಕೆ ಕೈ ಹಾಕಿರುವಂಥದ್ದು ಒಂದು ರೀತಿ ಭಯಾನಕ ವಾತಾವರಣವನ್ನ ಸೃಷ್ಟಿ ಮಾಡ್ತಾ ಇದೆ. ಯಾರನ್ನ ನಂಬಬೇಕು, ಯಾರನ್ನ ಬಿಡಬೇಕು ಅನ್ನುವಂತಹ ವಾತಾವರಣ ಇವತ್ತು ಕ್ರಿಯೇಟ್ ಆಗಿದೆ. ಸಿಸಿಬಿ ಪೊಲೀಸರು ಈ ವಿಚಾರದಲ್ಲಿ ಈಗಾಗಲೇ ಕಾರ್ಯಾಚರಣೆಯನ್ನ ನಡೆಸಿ ಒಂದು ದೂರು ಬಂದ ಹಿನ್ನೆಲೆಯಲ್ಲಿ ಇಬ್ಬರ ಹೆಡಮುರಿ ಕಟ್ಟಿದ್ದಾರೆ. ಆದ್ರೆ ಇದು ಇಲ್ಲಿಗೆ ನಿಲ್ಲುವ ಲಕ್ಷಣಗಳು ಕಾಣಿಸ್ತಿಲ್ಲ. ಯಾಕೆ ಅಂದ್ರೆ ಈ ವಿಚಾರದಲ್ಲಿ ಬಹಳ ದೊಡ್ಡದೊಂದು ಜಾಲವೇ ಬೆಂಗಳೂರಿನಲ್ಲಿ ಶುರುವಾಗಿದೆ ಅನ್ನುವಂತ ಮಾಹಿತಿ ಸಿಸಿಬಿಗೆ ಸಿಕ್ಕಿದೆ. ವಿದೇಶಗಳಲ್ಲಿ ನಡೀತಾ ಇದ್ದಂತಹ ಗರ್ಲ್ ಫ್ರೆಂಡ್ ಅಥವಾ ವೈಫ್ ಸ್ವಾಪಿಂಗ್ ಅನ್ನುವಂತಹ ವಿಚಿತ್ರವಾದಂತಹ ದಂಧೆ ಈಗ ಬೆಂಗಳೂರಿಗೂ ಕೂಡ ಕಾಲಿಟ್ಟಿದೆ. ಬೆಂಗಳೂರಿನಲ್ಲಿ ಹೊಸ ವರ್ಷದ ವರ್ಷಾಚರಣೆಯ ಹೆಸರಿನಲ್ಲಿ ಈ ರೀತಿಯ ಒಂದು ದಂಧೆ ಶುರುವಾಗಿರುವಂಥದ್ದು ಇದುವರೆಗೆ ಪೊಲೀಸರ ಗಮನಕ್ಕೂ ಕೂಡ ಬಂದಿರಲಿಲ್ಲ. ಆದರೆ ಇದೇ ಮೊದಲ ಬಾರಿಗೆ ಇಬ್ಬರು ಆರೋಪಿಗಳನ್ನ ಸಿಸಿಬಿ ಪೊಲೀಸರು ಬಂಧಿಸಿದ್ದಾರೆ. ಅವರ ಹೆಡೆಮುರಿ ಕಟ್ಟಿ ಈಗ ಠಾಣೆಗೆ ತಂದು ಕೂರಿಸಿದ್ದಾರೆ. ಬೆಂಗಳೂರಿನಲ್ಲಿದ್ದಂತಹ ಒಬ್ಬ ಅಮಾಯಕ ಯುವತಿಯನ್ನ ಲವ್ ಮಾಡ್ತಿದ್ದೀನಿ ಅಂತ ಹೇಳಿ ನಂಬಿಸಿ ಹರೀಶ್ ಅನ್ನುವಂತಹ ವ್ಯಕ್ತಿ ಆಕೆಯನ್ನ ಒಂದು ಪಾರ್ಟಿಗೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಆತನ ಸ್ನೇಹಿತರ ಜೊತೆಯಲ್ಲಿ ಪರಿಚಯ ಮಾಡಿಸಿ ಅವಳಿಗೆ ಕಂಠಪೂರ್ತಿ ಕುಡಿಸಿ ಆ ನಂತರ ಆಕೆಯನ್ನ ಸ್ನೇಹಿತೆಯರ ಜೊತೆಯಲ್ಲಿ ಲೈಂಗಿಕ ಕ್ರಿಯೆಯಲ್ಲಿ ತೊಡಗಲಿಕ್ಕೆ ಒತ್ತಾಯ ಮಾಡ್ತಾನೆ. ಆಕೆ ಆ ವಿಚಾರಕ್ಕೆ ಪ್ರತಿರೋಧವನ್ನ ಒಡ್ಡಿದ ತಕ್ಷಣ ಆಕೆಗೆ ಬಲವಂತವಾಗಿ ಎಲ್ಲ ಸ್ನೇಹಿತರು ಕೂಡ ಹಿಡಿದುಕೊಂಡು ಆಕೆಯ ಮೇಲೆ ಬಲಾತ್ಕಾರ ಮಾಡ್ತಾರೆ, ಸಾಮೂಹಿಕವಾಗಿ ಅತ್ಯಾಚಾರ ಮಾಡ್ತಾರೆ. ಸಾಮೂಹಿಕವಾಗಿ ಅತ್ಯಾಚಾರ ನಡೆಯುವಂತಹ ಪ್ರಕರಣ ಹೊಸದೇನಲ್ಲ. ಬೆಂಗಳೂರು ಸೇರಿದಂತೆ ಬೇರೆ ಬೇರೆ ಕಡೆಗಳಲ್ಲಿ ಆ ತರದ ಪ್ರಕರಣಗಳನ್ನ ನಾವು ನೋಡಿದ್ದೀವಿ. ಆದ್ರೆ ತಾನು ಇಷ್ಟಪಟ್ಟು ಪ್ರೀತಿಸ್ತಾ ಇರುವಂತಹ ಹುಡುಗಿಯನ್ನ ಇನ್ನೊಬ್ಬನ ಎದುರುಗಡೆಗೆ ಬಿಟ್ಕೊಟ್ಟು ಆತನ ಮಂಚದಲ್ಲಿ ತನ್ನ ಹುಡುಗಿಯನ್ನೇ ನೋಡುವಂತಹ ಒಂದು ಭಯಾನಕ ಹಾಗೂ ವಿಕೃತಿಯ ಮನೋಸ್ಥಿತಿಯ ಜಾಲ ಈಗ ಬೆಂಗಳೂರಿನಲ್ಲಿ ಸಿಕ್ಕಿಬಿದ್ದಿದೆ.
ನ್ಯೂ ಇಯರ್ ಹೆಸರಿನಲ್ಲಿ ಅಥವಾ ಹೊಸ ವರ್ಷದ ಪಾರ್ಟಿಯ ಹೆಸರಿನಲ್ಲಿ ಈಗಾಗಲೇ ಒಂದು ದೊಡ್ಡ ವಾಟ್ಸಪ್ ಗ್ರೂಪೇ ಬೆಂಗಳೂರಿನಲ್ಲಿ ಕ್ರಿಯೇಟ್ ಆಗಿದೆ ಅನ್ನುವಂಥದ್ದನ್ನ ಪೊಲೀಸರು ಈಗಾಗಲೇ ಬಯಲು ಮಾಡಿದ್ದಾರೆ. ಸಿಸಿಬಿ ಪೊಲೀಸರು ಒಬ್ಬ ಯುವತಿ ಕೊಟ್ಟಿರ್ತಕ್ಕಂಥ ದೂರನ್ನ ಆಧರಿಸಿ ಈ ಜಾಲವನ್ನ ಬೇಯಿಸಿದ ನಂತರ ಸ್ವತಃ ಪೊಲೀಸರೇ ಬೆಚ್ಚಿ ಬಿದ್ದಿದ್ದಾರೆ. ಹರೀಶ್ ಮತ್ತೆ ಹೇಮಂತ್ ಅನ್ನುವಂಥ ಇಬ್ಬರು ಪ್ರಮುಖ ಆರೋಪಿಗಳನ್ನ ಈಗ ಹೆಡೆಮುರಿ ಕಟ್ಟಿ ಪೊಲೀಸ್ ಸ್ಟೇಷನ್ಗೆ ತಂದು ನಿಲ್ಲಿಸಿದ್ದಾರೆ. ಆದರೆ ಆ ಯುವತಿಯ ಕೊಟ್ಟಿರ್ತಕ್ಕಂಥ ಹೇಳಿಕೆ ಆಧಾರದ ಮೇಲೆ ತನಿಖೆಯನ್ನ ನಡೆಸಿದ ಸಂದರ್ಭದಲ್ಲಿ ಭಯಾನಕ ಸತ್ಯ ಹೊರಗಡೆ ಬಿದ್ದಿದೆ. ಬೆಂಗಳೂರಿನಲ್ಲಿ ಈಗಾಗಲೇ ಹಲವು ಕಡೆಗಳಲ್ಲಿ ರೇವ್ ಪಾರ್ಟಿ ರೀತಿಯ ಒಂದು ಹೊಸ ರೀತಿಯ ಪಾರ್ಟಿಯನ್ನ ಅರೇಂಜ್ ಮಾಡ್ತಾರೆ ಪಾಪಿಗಳು. ಆನಂತರ ಅಲ್ಲಿ ಗಂಡ ಹೆಂಡತಿ ಅಥವಾ ಗರ್ಲ್ ಫ್ರೆಂಡ್ ಜೊತೆನಲ್ಲಿ ಬರುವಂತ ಅವಕಾಶವನ್ನ ಕಲ್ಪಿಸ್ತಾರೆ. ಸೊ ಅಲ್ಲಿ ಭರ್ಜರಿ ಪಾರ್ಟಿಯ ಹೆಸರಿನಲ್ಲಿ ಗರ್ಲ್ ಫ್ರೆಂಡ್ ಅಥವಾ ಪತ್ನಿಯರನ್ನ ಸ್ವೈಪ್ ಮಾಡಿಕೊಳ್ಳುವ ಅಥವಾ ಕನ್ನಡದಲ್ಲಿ ಹೇಳಬೇಕು ಅಂದ್ರೆ ಜೊತೆಗೆ ವಿಚಿತ್ರವಾದಂತಹ ಚಟುವಟಿಕೆಯನ್ನ ಶುರು ಮಾಡ್ತಾರೆ. ಅಲ್ಲಿ ಒಬ್ಬನ ಹೆಂಡತಿಯ ಜೊತೆಗೆ ಇನ್ನೊಬ್ಬ ಮಂಚ ಹಂಚಿಕೊಳ್ತಾನೆ, ಒಬ್ಬ ಪ್ರೇಮಿಯ ಜೊತೆನಲ್ಲಿ ಇನ್ನೊಬ್ಬನನ್ನ ಮಂಚ ಹಂಚಿಕೊಳ್ಳುವುದನ್ನ ನೋಡಿ ವಿಕೃತಿಯ ಆನಂದವನ್ನ ಅನುಭವಿಸ್ತಾನೆ. ಈ ರೀತಿಯ ಸ್ವಾಪಿಂಗ್ ಪ್ರಕರಣವನ್ನ ಬೆಂಗಳೂರಿನ ಪೊಲೀಸರು ಬಂಧಿಸಿದ್ದಾರೆ. ಬೆಂಗಳೂರಿನಲ್ಲಿ ಅನೇಕ ಐಟಿ-ಬಿಟಿ ಕಂಪನಿಗಳಲ್ಲಿ ಕೆಲಸ ಮಾಡ್ತಾ ಇರುವಂತಹ ಕೆಲಸಗಾರರು ಈ ವಾಟ್ಸಪ್ ಗ್ರೂಪ್ಗಳಲ್ಲಿ ಇದ್ದಾರೆ ಎನ್ನುವಂತಹ ಮಾಹಿತಿಯನ್ನ ಸಿಸಿಬಿ ಪೊಲೀಸರು ಈಗಾಗಲೇ ಕಲೆ ಹಾಕಿದ್ದಾರೆ. ಆದರೆ ಮೊದಲ ಹಂತದಲ್ಲಿ ಇಬ್ಬರು ಆರೋಪಿಗಳನ್ನ ಬಂಧಿಸಿರುವಂತಹ ಪೊಲೀಸರು ಈ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ತನಿಖೆ ನಡೆಸ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಹೊಸ ವರ್ಷದ ಹೆಸರಿನಲ್ಲಿ ಎಲ್ಲೆಲ್ಲಿ ಪಾರ್ಟಿ ನಡೆಯುತ್ತೆ ಅನ್ನುವಂತಹ ಮಾಹಿತಿಗಳನ್ನು ಕೂಡ ಸಿಸಿಬಿ ಪೊಲೀಸರು ಕಲೆ ಹಾಕ್ತಿದ್ದಾರೆ. ಸ್ವಿಂಗರ್ಸ್ ಹೆಸರಿನಲ್ಲಿ ಅಥವಾ ರೇವ್ ಪಾರ್ಟಿಯ ಹೆಸರಿನಲ್ಲಿ ನಡೆಯುವಂತಹ ಬಹುತೇಕ ಪಾರ್ಟಿಗಳಲ್ಲಿ ಈ ರೀತಿಯ ದಂಧೆ ನಡೀತಾ ಇರುವಂತದ್ದು ಪೊಲೀಸರಿಗೆ ಈಗಾಗಲೇ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಸೊ ಈ ಜಾಲದ ಹಿಂದೆ ಬಿದ್ದಿರುವಂತಹ ಸಿಸಿಬಿ ಪೊಲೀಸರು ಇವರಿಬ್ಬರನ್ನು ಮಾತ್ರ ಅಲ್ಲ, ಇದರ ಹಿಂದೆ ಇರುವಂತಹ ಜೊತೆಗೆ ಈ ವಾಟ್ಸಪ್ ಗ್ರೂಪ್ಗಳಲ್ಲಿ ಇರುವಂತಹ ಅನೇಕ ಜನರ ಹೆಡಮುರಿ ಕಟ್ಟಲಿಕ್ಕೆ ಅಥವಾ ಈ ಸಂಪೂರ್ಣ ಜಾಲವನ್ನ ಬಯಲಿಗೆ ತರಲಿಕ್ಕೆ ಸಿಸಿಬಿ ಪೊಲೀಸರು ಶ್ರಮ ವಹಿಸ್ತಾ ಇದ್ದಾರೆ. ಆದರೆ ಸಮಾಜದ ದೃಷ್ಟಿಯಿಂದ ಜೊತೆಗೆ ಸಂಸ್ಕೃತಿಯಲ್ಲಿ ಒಂದು ಸಮಾನ ಮನೋಸ್ಥಿತಿಯಲ್ಲಿ ಎಲ್ಲರೂ ಕೂಡ ಒಟ್ಟಾಗಿ ಬದುಕುವಂತಹ ಈ ವಾತಾವರಣದಲ್ಲಿ ಈ ಪ್ರಕರಣವನ್ನ ಹೆಡಮುರಿ ಕಟ್ಟಲೇಬೇಕಾಗಿದೆ. ಯಾರನ್ನ ನಂಬಬೇಕು ಯಾರನ್ನ ನಂಬಬಾರದು ಅನ್ನುವಂಥ ವಿಚಾರದಲ್ಲಿ ಯುವ ಜನತೆ ಸ್ವಲ್ಪ ಎಚ್ಚರ ಆಗಬೇಕಾಗಿದೆ. ಯಾರೋ ತನ್ನನ್ನ ಪ್ರೀತಿಸ್ತಿದ್ದಾರೆ ಅನ್ನುವ ಕಾರಣಕ್ಕಾಗಿ ಯುವತಿಯರು ಆತನ ಜೊತೆಗೆ ಪಾರ್ಟಿ ಮಾಡಲಿಕ್ಕೆ ಹೋದ್ರೆ ಯಾವ ಕ್ಷಣದಲ್ಲೂ ಬೇಕಾದರೂ ಕೂಡ ಮೈ ಮರೆಯುವಂತಹ ಸಾಧ್ಯತೆ ಇರುತ್ತೆ, ಅಥವಾ ಬಲವಂತವಾಗಿ ಮೈಮರೆಸಿ ಆಕೆಯ ಮೇಲೆ ಅತ್ಯಾಚಾರ ನಡೆಸುವಂತ ಅಥವಾ ಸಾಮೂಹಿಕವಾಗಿ ಬಲಾತ್ಕಾರ ಮಾಡುವಂತಹ ಸಾಧ್ಯತೆ ಇರುತ್ತೆ. ಸೊ ಆ ಹಿನ್ನೆಲೆಯಲ್ಲಿ ಯುವತಿಯರು ಇಂಥ ಪಾರ್ಟಿಗಳಿಗೆ ಹೋಗುವಂತ ಮುಂಚೆ ಎಚ್ಚರವಾಗಿರಬೇಕು ಅನ್ನುವಂಥದ್ದು ಪ್ರಜಾಧ್ವನಿಯ ಕಳಕಳಿ. ಬೆಂಗಳೂರಿನಲ್ಲಿ ನಡೀತಾ ಇರುವಂತಹ ಈ ರೀತಿಯ ಒಂದು ಹೀನ ಮತ್ತೆ ವಿಕೃತಿಯ ದಂಧೆಗೆ ಪೊಲೀಸರು ಕಡಿವಾಣ ಹಾಕಲೇಬೇಕಾಗಿದೆ. ಆರಂಭದಲ್ಲಿ ಈಗ ಹರೀಶ್ ಮತ್ತೆ ಹೇಮಂತ ಇಬ್ಬರನ್ನ ಬಂಧಿಸಿರುವಂತಹ ಪೊಲೀಸರು ಆ ವಾಟ್ಸಪ್ ಗ್ರೂಪ್ಗಳಲ್ಲಿ ಎಷ್ಟು ಜನ ಇದ್ದಾರೆ, ಯಾರ್ಯಾರಿದ್ದಾರೆ, ಇದರಲ್ಲಿ ಕಪಲ್ಸ್ ಎಷ್ಟು ಅಥವಾ ಪ್ರೇಮಿಗಳೆಷ್ಟು, ಪ್ರೇಮದ ಹೆಸರಿನಲ್ಲಿ ಮೋಸ ಮಾಡಲಿಕ್ಕೆ ಅಣಿಯಾಗಿರುವಂತಹ ಈ ಜಾಲವನ್ನ ಬಯಲುಗೊಳಿಸಲಿಕ್ಕೆ ಪೊಲೀಸರು ಸಜ್ಜಾಗಿದ್ದಾರೆ. ಆದ್ರೆ ಹೊಸ ವರ್ಷದ ಹೆಸರಿನಲ್ಲಿ ನಡೆಯುವಂತಹ ಈ ಸ್ವಿಂಗರ್ಸ್ ಅಥವಾ ರೇವ್ ಪಾರ್ಟಿಗಳು ಎಲ್ಲೆಲ್ಲಿ ನಡೆಯುತ್ತಿದ್ದಾವೆ ಅನ್ನುವಂತಹ ಮಾಹಿತಿಯನ್ನು ಕೂಡ ಪೊಲೀಸರು ಕಲೆ ಹಾಕ್ತಿದ್ದಾರೆ. ಒಟ್ಟಾರೆಯಾಗಿ ಸ್ವಸ್ಥ ಸಮಾಜವನ್ನ ಕಟ್ಟುವಂತಹ ನಿಟ್ಟಿನಲ್ಲಿ ಯುವಜನತೆ ಕೂಡ ಕೈಜೋಡಿಸಬೇಕಿದೆ. ಪಾರ್ಟಿಗಳಲ್ಲಿ ಮೋಜು ಮಸ್ತಿ ಮಾಡುವಂಥದ್ದು ತಪ್ಪಲ್ಲ, ಆದ್ರೆ ಅದನ್ನ ವಿಕೃತಿಯ ಲೆವೆಲ್ಗೆ ತೆಗೆದುಕೊಂಡು ಹೋಗುವಂಥದ್ದು ಭಯಾನಕ. ಮುಂದೊಂದು ದಿನ ಯಾರನ್ನ ನಂಬಬೇಕು ಯಾರನ್ನ ನಂಬಬಾರದು ಅನ್ನುವಂತ ವಾತಾವರಣ ಸೃಷ್ಟಿ ಆದ್ರೆ ಸಮಾಜದಲ್ಲಿ ಪ್ರತಿಯೊಬ್ಬರು ಕೂಡ ಬದುಕಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ. ಸೊ ಈ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬರು ಕೂಡ ಎಚ್ಚರವಾಗಿರಬೇಕು. ಇಂತಹ ಜಾಲಗಳು ಅಥವಾ ಇಂತಹ ವ್ಯವಸ್ಥೆ ಕಂಡಂತ ಸಂದರ್ಭದಲ್ಲಿ ಪೊಲೀಸರಿಗೆ ಅಥವಾ ಮಾಧ್ಯಮ ಸಂಸ್ಥೆಗಳಿಗೆ ಈ ವಿಚಾರವನ್ನ ತಿಳಿಸಿ ಇಂತಹ ಪಾಪಿಗಳ ಹೆಡಮುರಿ ಕಟ್ಟಲೇಬೇಕಾಗಿದೆ. ಇದು ಇವತ್ತಿನ ವಿಶೇಷ. ನಮಸ್ಕಾರ.